ಅನೇಕ ಜನರು ಶ್ರಾವಣ ಮಾಸ ಬಂತು ಎಂದು ಮಾಂಸಾಹಾರವನ್ನ 1 ತಿಂಗಳ ಕಾಲ ತಿನ್ನುವುದಿಲ್ಲ. ಕಟ್ಟುನಿಟ್ಟಿನ ಕ್ರಮವನ್ನ ಪಾಲಿಸುತ್ತಾರೆ. ಕೆಲವರು ದೇವರ ಪೂಜೆ ವ್ರತಗಳು ಎಂಬ ಕಾರಣಕ್ಕೆ ತಿನ್ನುವುದಿಲ್ಲ. ಇನ್ನು ಕೆಲವರು ಮಾಂಸಾಹಾರವನ್ನ ತಿನ್ನಬಾರದು ಎಂತಾರೆ, ಅದಕ್ಕೆ ನಾವು ತಿನ್ನುವುದಿಲ್ಲ. ಇನ್ನು ಕೆಲವರು ನಮ್ಮ ಪೂರ್ವಜರು ಕೂಡ ಸೇವಿಸುವಂತಿಲ್ಲ ಎಂದು ಹೇಳಿದ್ದಾರೆ, ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೇವೆ ಎಂದು 1 ತಿಂಗಳ ಕಾಲ ಮಾಂಸಾಹಾರವನ್ನ ತಿನ್ನೋದೇ ಇಲ್ಲ. ಇನ್ನ ಯಾಕೆ ಮಾಂಸಾಹಾರವನ್ನ ತಿನ್ನಬಾರದು ಅನ್ನೋದಕ್ಕೆ ಏನಿದೆ ನೋಡಿ ಉತ್ತರ. ಶ್ರಾವಣ ಮಾಸ ಎಂದ್ರೆ ಇನ್ನು ಹೆಚ್ಚಾಗಿ ಮಳೆಗಾಲ. ಈ ಕಾಲದಲ್ಲಿ ಸೂರ್ಯನ ಬೆಳಕಿನ ಕೊರತೆ ಇರುತ್ತೆ. ಹೆಚ್ಚಿನ ಕಾಲ ಬೆಳಕು ಇರೋದಿಲ್ಲ. ಯಾವಾಗಲೂ ಮೋಡ ಕವಿದಂತೆ ಇರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿ ಆಗುತ್ತೆ. ಏನು ತಿಂದರೂ ಜೀರ್ಣವಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿಯೇ ಈ ಅವಧಿಯಲ್ಲಿ ಮಾಂಸದಂತಹ ಗಟ್ಟಿಯಾದ ಆಹಾರವನ್ನ ಸರಿಯಾಗಿ ಜೀರ್ಣಿಸಿಕೊಳ್ಳಲು ನಮ್ಮ ದೇಹಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ